ನಮಸ್ಕಾರ. ನನ್ನ ಹೆಸರು ಶಿವಣ್ಣ, ಅಕ್ಕಿಕಾಳು ಶಿವಣ್ಣ ಅಂತ. ತುಮಕೂರು ಜಿಲ್ಲೆ ಮಧುಗಿರಿಯಿಂದ ಬಂದಿದ್ದೀವಿ. ಇಲ್ಲಿ ಹುಬ್ಳಿಯಲ್ಲಿ ಸ್ವದೇಶಿ ಮೇಳ ಅಂತ ನಡೀತಾ ಇದೆ. ನೋಡಿ, ದೇಶಿ ನಾರು ಬಳಸಿ ಚರ್ಮದಾರೋಗ್ಯ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ಈ ತುಪ್ಪದೀರೆಕಾಯಿಂದ ನಾರು ಮಾಡಿದ್ವಿ. ಇದನ್ನು ಬಳಸೋದ್ರಿಂದ ನಮಗೆ ಚರ್ಮಕ್ಕೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ ಬಳಸೋದ್ರಿಂದ ಅದು ನಮಗೆ ಚರ್ಮಕ್ಕೆ ತೊಂದರೆ ಆಗುತ್ತೆ ನಿಧಾನ ಗತಿಯಲ್ಲಿ. ಇದರಿಂದ ಬಳಸೋದ್ರಿಂದ ಏನೂ ಆಗಲ್ಲ, ನಮ್ಮ ಆರೋಗ್ಯಕ್ಕೆ ಚರ್ಮಕ್ಕೆ ಒಳ್ಳೆಯದಿದು. ನೋಡಿ, ಇದು ಪಾತ್ರೆ ತಿಕ್ಕೊಳ್ಳೋ ರೀತಿ ಮಾಡಿದ್ದೀವಿ, ಇದು ಮೈಕೈ ತಿಕ್ಕೊಳ್ಳೋ ರೀತಿ, ಇದು ಬೆನ್ ತಿಕ್ಕೊಳ್ಳೋಕ್ಕೆಲ್ಲ ಮಾಡಿದ್ದೀವಿ. ಇಂಥದನ್ನು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ರೀಸೈಕ್ಲಿಂಗ್ ಆಗುತ್ತೆ. ಇದು ಬಳಸಿ ಬಿಸಾಕ್ತೀರ ನೀವು, ಅದು ಗೊಬ್ಬರ ಆಗಿ ಭೂಮಿಯಲ್ಲಿ ಪರಿವರ್ತನೆ ಆಗುತ್ತೆ. ಅದೇ ಪ್ಲಾಸ್ಟಿಕ್ ನಾರುಗಳು ತಗೊಂಡು ಬಳಸೋದ್ರಿಂದ ಅದೇನು ನಮಗೆ ಮಾರಕ ಆಗುತ್ತೆ ನಮ್ಮ ಭೂಮಿಗೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ನೋಡಿ, ಇದು ಕ್ಯಾಂಡಿ ಯಾವುದೇ ಕೆಮಿಕಲ್ಲು ಇಲ್ದಂಗೆ ಇದನ್ನು ಚಿಗಳಿ ಅಂತ ಹೇಳ್ತೀವಿ, ಅದನ್ನೆಲ್ಲ ಮಾಡಿದ್ದೀವಿ. ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಾಗೆ ಮಧುಗಿರಿ ಹುಣಸೆಹಣ್ಣಿನ ತೊಕ್ಕ ಅಂತ ಹೇಳ್ಬಿಟ್ಟು ಇದು ನಮ್ಮ ಪಾರಂಪರಿಕವಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಕೆಮಿಕಲ್ ಆಯಿಲ್ಗಳೆಲ್ಲ ಇರೋಲ್ಲ. ಇಂಥವನ್ನ ಬಳಸಿ, ತುಂಬ ಒಳ್ಳೆಯದು. ಹುಣಸೆಹಣ್ಣು ಬಳಸೋದ್ರಿಂದ ನಮಗೆ ಜಾಯಿಂಟ್ ಪೇನ್ಗಳೆಲ್ಲ ಬರೋಲ್ಲ. ಇವತ್ತಿಗೆ ಏನಾಗ್ತಾಯಿದೆ ಅಂದರೆ, ಯಾವ್ಯಾವ ಕೆಲವೆಲ್ಲ ಆರ್ಟಿಫಿಷಿಯಲ್ ಉಪ್ಪಿನಕಾಯಿಗಳು ಬಂದಿದ್ದಾವೆ. ಅಂತ ಬಳಸೋದ್ರಿಂದ ಅದರಲ್ಲಿ ಹಾಕಿರೋ ಆಯಿಲ್ಗಳು ಯಾವ್ಯಾವ ಇರ್ತವೆ, ಅಂಥವೆಲ್ಲ ಬಳಸೋದ್ರಿಂದ ನಿಮಗೆ ತೊಂದರೆ ಆಗ್ತೈತಿ. ಇಂಥವು ಬಳಸಿ, ಪಾರಂಪರಿಕವಾಗಿ ಅಜ್ಜಿ ಮಾಡಿದ ಹಾಗೆ ರುಚಿಯಾದ ತಪ್ಪು ಮಧುಗಿರಿ ಹುಣಸೆಹಣ್ಣಿನ ತಪ್ಪು ಅಂತ ನಿಮಗೆ ಕೆಲವೊಂದು ಆರ್ಗಾನಿಕ್ ಸ್ಟೋರಲ್ಲಿ ಸ್ವದೇಶಿ ಮಳಿಗಳಲ್ಲಿ ಸಿಗುತ್ತೆ, ಅಲ್ಲಿ ತಗೊಂಡು ಬಳಸಿ ಅಂತ. ನಮಸ್ತೆ, ನನ್ನ ಹೆಸರು ಅವಿನಾಶ್ ಹೆಗ್ಡೆ ಅಂತ. ನಮ್ದು ಪ್ರಾಡಕ್ಟ್ ಬಂದ್ಬಿಟ್ಟು ಅಡಿಕೆಯಿಂದ ಮಾಡಿರುವಂತ ಒಂದು ಹೆಲ್ತ್ ಡ್ರಿಂಕ್. ಇದು ಬಂದ್ಬಿಟ್ಟು ಓಜಾಸ್ ಹೆಲ್ತ್ ಬೂಸ್ಟರ್ ಅಂತ. ಇದರಲ್ಲಿ 4 ವಿಧಗಳಿವೆ. ಸೊ ಅಡಿಕೆ, ಏಲಕ್ಕಿ, ಜಾಯಿಕಾಯಿ, ಲವಂಗ ಫ್ಲೇವರ್ದು ಒಂದಿದೆ. ಅದಾದ ನಂತರದಲ್ಲಿ ಅಡಿಕೆ ಪ್ಲಸ್ ನನ್ನಾರಿ ಇದೊಂದು ಫ್ಲೇವರ್ ಇರುತ್ತೆ. ಪ್ಲಸ್ ಅಡಿಕೆ ಪ್ಲಸ್ ಕೊಕ್ಕೋ ಒಂದು ಫ್ಲೇವರ್ ಇರುತ್ತೆ. ಪ್ಲಸ್ ಅಡಿಕೆ ಪ್ಲಸ್ ವೆನಿಲಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಡೈಜೆಷನ್ಗೆ ಒಳ್ಳೆಯದು, BP ಶುಗರ್ನ ಅವಾಯ್ಡ್ ಮಾಡುತ್ತೆ, ಸ್ಕಿನ್ನಿಗೆ ನಿಮ್ಗೆ ಒಳ್ಳೆಯದು. ಅದಾದ ನಂತರ ಈಗ ಕೆಲವೊಂದು ಲೇಡೀಸ್ಗೆ ಈಗ ಪೀರಿಯಡ್ಸ್ ಅಲ್ಲಿ ಏನು ಹೊಟ್ಟೆ ನೋವು ಬರುತ್ತಲ್ಲ, ಮೆನ್ಸ್ಟ್ರಲ್ ಕ್ರಾಂಪ್ಸ್, ಅದನ್ನ ರೆಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಎನರ್ಜಿ ಕೊಡುತ್ತೆ. ಮತ್ತೆ ಅಡಿಕೆ ನಾವು ಡೈಲಿ ಕನ್ಸಂಪ್ಷನ್ ಮಾಡೋದ್ರಿಂದ ನಮ್ಮ ಬ್ಲಡ್ ತೆಳುವಾಗಿರುತ್ತೆ. ಸೊ ತೆಳುವಾಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಹಾರ್ಟ್ ಪ್ರಾಬ್ಲಮ್ಸ್ ಬರಲ್ಲ. ಅಂಡ್ ದೆನ್ ನಿಮ್ಗೆ BP ಶುಗರ್ ಇದ್ರೆ ಕೂಡ ಇದು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಅಡಿಕೆಯಲ್ಲಿ. ಸೊ ನಿಮ್ಗೆ ಇವಾಗ 4 ಫ್ಲೇವರ್ ಇರುತ್ತೆ. ಅದಾದ ನಂತರ ಇನ್ನೊಂದು ಕ್ರಾಫ್ಟೆಡ್ ಕಾಫಿ ಇದೆ. ಸೊ ಇದರ ಹೆಸರು ಬಂದ್ಬಿಟ್ಟು ಅರೇಕಾ ರಿಸ್ಟ್ರಿಟೋ ಅಂತ. ಸೊ ಇದು ಕಾಫಿ ಪ್ಲಸ್ ಚಿಕೋರಿ ಬದಲಾಗಿ ಇದರಲ್ಲಿ ಅಡಿಕೆ ಇರುತ್ತೆ. ಸೊ ಇದು ಕೂಡ ಈಗ ಕಾಫಿ ಇಷ್ಟಪಡೋರಿಗೆ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸ್ ಜೊತೆಗೆ ನಾವು ಮಾಡಿಕೊಟ್ಟಿದೀವಿ, ಕ್ರಾಫ್ಟೆಡ್ ಕಾಫಿ ಅಂತ. ಸೊ ಇವು 4 ವಿಧಗಳಲ್ಲಿ ನಮ್ದು ಬರುತ್ತೆ. ಸೊ ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆದ್ರೆ ನಮ್ಮ ಪ್ರಾಡಕ್ಟ್ ನ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು. Amazon.in ಅಲ್ಲಿ ಸಿಗತ್ತೆ. ಪ್ಲಸ್ ojas.in ಅಂತ ನಮ್ದು ಕೂಡ ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ಗೆ ಹೋಗಿ ಪರ್ಚೇಸ್ ಮಾಡಬಹುದು. ಹಲೋ ಸರ್, ನಾವು ಮ್ಯಾಂಗ್ಳೂರಿಂದ ಬಂದಿರೋದು. ಆಕ್ಚುಲಿ ನಾವು ಸ್ಟೂಡೆಂಟ್ಸ್, ನಾವು 3rd ಇಯರ್ BBA ಓದ್ತಿದ್ದೇವೆ. ಅಂಡ್ ಅದ್ರ ಜೊತೆ ಒಂದು ಜನರ ಆರೋಗ್ಯವನ್ನು ಹೆಚ್ಚಿಸಬೇಕಂತ ನಾವು ಒಂದು ಯೂನಿಕ್ ಆಗಿರೋ ಒಂದು ಸ್ಟಾರ್ಟ್ಅಪ್ ಅನ್ನು ಸ್ಟಾರ್ಟ್ ಮಾಡಿರೋದು. ಆ ಬ್ರ್ಯಾಂಡ್ ಹೆಸರು ಆಯುಜೆರಾ ಅಂತ. ಸರ್, ಆಕ್ಚುಲಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಈ ಸೀಬಾಕ್ಟಾನ್ ಫ್ರೂಟ್ ಇಂದ. ಇದರ ಸ್ಪೆಷಾಲಿಟಿ ಏನಂದ್ರೆ, ಈ ಫ್ರೂಟ್ ಅನ್ನ ಕಲಿಯುಗದ ಸಂಜೀವಿನಿ ಬೂಟಿ ಅಂತಾರೆ. ಯಾಕಂದ್ರೆ ಗಿಡದ ಬೇರಿದೆಯಲ್ಲ, ಹಿಮಾಲಯದಲ್ಲಿ 200 ಅಡಿ ಆಳ ಹೋಗ್ತದೆ. ಆದ್ರಿಂದ ದೇಹಕ್ಕೆ ಬೇಕಿರುವ ಎಲ್ಲಾ ವೈಟಮಿನ್ಸ್ ಒಂದೇ ಹಣ್ಣಿಂದ ನಮಗೆ ಫುಲ್ಫಿಲ್ ಆಗ್ತದೆ. ಅಂಡ್ ಅಷ್ಟೇ ಅಲ್ಲ, ಇದೇ ಫ್ರೂಟ್ ಅನ್ನ ಕಳೆದ 20 ವರ್ಷದಿಂದ DRDO, ನಮ್ಮ ಡಿಫೆನ್ಸ್ ಆರ್ಗನೈಸೇಷನ್, ಭಾರತೀಯ ಸೈನಿಕರಿಗೆ ಕೊಡ್ತಿದ್ದಾರೆ, ಅವರ ಇಮ್ಯುನಿಟಿ ಮತ್ತು ಸ್ಟಾಮಿನಾವನ್ನ ಬೂಸ್ಟ್ ಮಾಡ್ಬೇಕಂತ. ಸೊ ಯಾಕೆ ಇದು ಇಷ್ಟು ಸ್ಪೆಷಲ್ ಅಂದ್ರೆ, ವಿಟಮಿನ್ C ನಾರ್ಮಲಿ ಅವೈಲೇಬಲ್ ಇರುವಂತದ್ದು ಆರೆಂಜಸ್ ಅಲ್ಲಿ. ಆರೆಂಜಸ್ ಗಿಂತ 12 ಟೈಮ್ ಜಾಸ್ತಿ ವೈಟಮಿನ್ C ಹೊಂದಿರುತ್ತದೆ. ಕ್ಯಾರೆಟ್ ಗಿಂತ 3 ಟೈಮ್ ಜಾಸ್ತಿ ವೈಟಮಿನ್ A ಸಹ ಹೊಂದಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಈ ಒಂದು ಜ್ಯೂಸ್ ಅಲ್ಲಿ ವಿಟಮಿನ್ A ಇಂದ ಹಿಡಿದು ಈ ತನಕ ಒಂದೇ ಹಣ್ಣಿಂದ ಸಿಗುತ್ತೆ. ಅಷ್ಟೇ ಅಲ್ಲ, ಮೇನ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇರೋದು ಒಮೆಗಾ, ಅದು ಕೂಡ ಒಮೆಗಾ 3679 ನ್ಯಾಚುರಲಿ ಯಾವ್ದಾದ್ರು ಒಂದು ತರಕಾರಿ ಹಣ್ಣಲ್ಲಿ ಸಿಗುತ್ತೆ ಅಂದ್ರೆ ಅದು ಸೀಬಾಕ್ಟಾನ್ ಹಣ್ಣಲ್ಲಿ ಮಾತ್ರ ಸಿಗ್ತದೆ. ಅಂಡ್ ಇದು ಆ ಹಣ್ಣಿದು ಒರಿಜಿನಲ್ ಕಾನ್ಸಂಟ್ರೇಷನ್. ಇದರಲ್ಲಿ 99.9% ಕಾನ್ಸಂಟ್ರೇಷನ್ ಇರುತ್ತೆ. ಪ್ರತಿದಿನ ಒಬ್ರು ವ್ಯಕ್ತಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಉಗುರು ಬೆಚ್ಚ ನೀರಿಗೆ 1 ಸ್ಪೂನ್ ಜ್ಯೂಸ್ ಹಾಕಿ ಕುಡಿದ್ರು ಕೂಡ ಇಡೀ ದಿನ ಅವನಿಗೆ ಯಾವುದೇ ರೀತಿ ಸುಸ್ತಾಗಲ್ಲ, ಒಳ್ಳೆ ಇಮ್ಯುನಿಟಿ ಬರುತ್ತೆ, ಸ್ಟಾಮಿನಾ ಕೂಡ ಬರುತ್ತೆ. ಅಂಡ್ ಅದೇ ರೀತಿ ಇಮ್ಯುನಿಟಿ ಬೂಸ್ಟ್ ಆಗಿರೋದ್ರಿಂದ ಈಗ ಕೊರೋನಾ ಅಂತ ಕಾಯಿಲೆಗಳು ಬಂದ್ರು ಸಹ ಅದನ್ನ ತಡೆಗಟ್ಟುವ ಒಂದು ಸಾಮರ್ಥ್ಯ ಅವನಲ್ಲಿ ಇರ್ತದೆ. ಅಂಡ್ ಇದು ಸೀಬಾಕ್ಟಾನ್ ಸರ್.
ಸರ್ ಆಕ್ಚುಲಿ ನಾವು ಮೇನ್ಲಿ ಮ್ಯಾಂಗ್ಳೂರಲ್ಲಿ ರಾಧಾ ಮೆಡಿಕಲ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಮೈಸೂರಲ್ಲಿ BV ಪಂಡಿಸ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಅಂಡ್ ಇನ್ನು ಆಲ್ ಓವರ್ ಕರ್ನಾಟಕ ನಾವು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೇವೆ ಸರ್. ಅಂಡ್ ನಮ್ದು ಸ್ವಂತ ವೆಬ್ಸೈಟ್ ಕೂಡ ಉಂಟು, www.rovi.in AROVI.in. ಅಲ್ಲಿ ಆರ್ಡರ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಕೂಡ ಪ್ರೊವೈಡ್ ಮಾಡ್ತೇವೆ. ಅದೇ ಆಕ್ಚುಲಿ ರವಿಶಂಕರ್ ಅಂತ ಹೇಳಿ ಗಾಯತ್ರಿ ಕಲೆಕ್ಷನ್ಸ್ ರಂಗೋಲಿ ಗಾರ್ಡನ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಮ್ದೆಲ್ಲ ಬಂದು ಪರಿಸರ ಪ್ರೇಮಿ ಪದಾರ್ಥ ಮಾಡಿದೀವಿ. ಅದು ಬಂದು ಹೇಗೆ ಅಂದ್ರೆ ಭತ್ತದ ಹೊಟ್ಟು, ಕಾಫಿ ಹೊಟ್ಟು ಮತ್ತೆ ಬಿದಿರು ಹೊಟ್ಟೆಲಿಂದ ಮಾಡಿರ್ತಕ್ಕಂಥ ಪದಾರ್ಥ. ಇದರಲ್ಲಿ ನಾವು P5 ವೆಟ್ ವೇಸ್ಟ್ ಮತ್ತೆ ಹಸಿ ಕಸ ಮತ್ತೆ ಭತ್ತದ ಗಂಜಿ ಉಪಯೋಗಿಸಿ ಈ ತರ ಗ್ರಾನ್ಯೂಲ್ಸ್ ರೆಡಿ ಮಾಡ್ಕೊಂತೀವಿ. ಈ ಗ್ರಾನ್ಯೂಲ್ಸ್ ನ ಬಂದು ನಾವು ಇಂಜೆಕ್ಷನ್ ಮೋಲ್ಡಿಂಗ್ ಅಲ್ಲಿ ಹಾಕಿದ್ಮೇಲೆ ಈ ತರ ಕಪ್ಸು, ಮಕ್ಸು, ಬೌಲ್ಸು ಎಲ್ಲಾ ರೀತಿಯ ಪದಾರ್ಥಗಳು ರೆಡಿ ಆಗುತ್ತೆ. ನಮ್ಮಲ್ಲಿ ಚಟ್ನಿ ಬೌಲ್ಸ್ ಇಂದ ಹಿಡಿದು 14 ಇಂಚು ಪ್ಲಾಂಟರ್ಸ್ ವರೆಗೂ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಇದು ಬಂದು 2 ರಿಂದ 2.5 ವರ್ಷ ಬಾಳಿಕೆ ಬರುತ್ತೆ. ಮೈನ್ ಆಗಿ ಬಂದು ಇದು 2 ರಿಂದ 2.5 ವರ್ಷ ಬಾಳಿಕೆ. ಇದು ಬಂದು ನಮ್ಮ ಪ್ಲಾಂಟರ್ಸ್. ಇದು ಏನು ಅಂತ ಹೇಳಿದ್ರೆ ನಾರ್ಮಲಿ ನಾವು ಯಾವ್ದೇ ಗಮಲ ಮನೆಗೆ ತಗೊಂಡೋದ್ರು ಫಸ್ಟ್ ಅದ್ರಲ್ಲಿ ಹೋಲ್ ಮಾಡ್ತೀವಿ, ಆಮೇಲೆ ಪ್ಲೇಟ್ ಇಡ್ತೀವಿ. ಸೊ ದಟ್ ಒಳಗಿರೋ ನೀರು, ಎಕ್ಸೆಸ್ ನೀರು ಏನಿದೆ, ನೀರು ಅಧಿಕ ಇರೋದೆಲ್ಲ ಆಚೆ ಬರ್ಲಿ ಅಂತ ಹೇಳಿ. ಬಟ್ ಇದ್ರಲ್ಲಿ ಬಂದು ಯಾವ್ದೇ ರೀತಿ ಹೋಲ್ ಆಗ್ಲಿ ಪ್ಲೇಟ್ ಆಗ್ಲಿ ಇಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಏನೇ ಹೆಚ್ಚಿಗೆ ಆದ್ರೂ ಸೈಡ್ ವಾಲ್ಸ್ ಅಲ್ಲಿ ಅಬ್ಸರ್ವ್ ಆಗುತ್ತೆ. ಆಮೇಲೆ 1 ವಾರ 10 ದಿವಸ ಕಂಟಿನ್ಯೂಸ್ ಆಗಿ ನೀರ್ ಹಾಕಿದ್ಮೇಲೆ ನಿಮ್ಗೆ ನೀರು ಜಾಸ್ತಿ ಅನ್ನಿಸಿದಾಗ 1 ವಾರ ಬಿಟ್ಬಿಡಿ. ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಏನ್ ಸೇರ್ಕೊಂಡಿರುತ್ತೆ ನೀರು ಅದೆಲ್ಲ ಮತ್ತೆ ಗಿಡಗಳಿಗೆ ವಾಪಸ್ ಹೋಗುತ್ತೆ. ಸೊ ದಟ್ ನೀರು ಸಹ ಇದರಲ್ಲಿ ವೇಸ್ಟ್ ಆಗೋ ಚಾನ್ಸಸ್ ಇಲ್ಲ. ಇದರಲ್ಲಿ ನೀವು 100 ಡಿಗ್ರಿ ಟೆಂಪರೇಚರ್ ವರೆಗೆ ನೀವು ಕಾಫಿ, ಟೀ, ಹಾಲು, ಕಷಾಯ, ಗಂಜಿ, ಬಿಸಿನೀರು ಏನ್ ಬೇಕಾದ್ರೂ ಹಾಕಿ ನಾವು ಉಪಯೋಗಿಸ್ಕೋಬಹುದು ಮತ್ತೆ ಕುಡಿಬಹುದು. ಆಮೇಲೆ ಮತ್ತೆ ಇನ್ನೊಂದು ಏನಂದ್ರೆ ಫಸ್ಟ್ 2 ನಿಮಿಷದವರೆಗೆ ಒಳಗೆ ಬಿಸಿ ಎಷ್ಟಿದೆ ಅಂತ ಹೇಳಿ ನಿಮ್ಗೆ ಹೊರಗಡೆ ಗೊತ್ತಾಗ್ಲಿಕ್ಕಿಲ್ಲ. 2 ನಿಮಿಷದ ನಂತರ ಬಿಸಿ ಏನಿದೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಗ್ಲಾಸ್ ಖಾಲಿ ಆಗಿರುತ್ತೆ, ಏನ್ ತೊಂದರೆ ಇಲ್ಲ. ಆಮೇಲೆ ಇದು ಬಂದು ಮೈಕ್ರೋವೇವ್ ಸೇಫ್ ಮತ್ತೆ ಡಿಶ್ ವಾಷರ್ ಸೇಫ್. ಮೈಕ್ರೋವೇವ್ ಅಲ್ಲಿ 100 ಡಿಗ್ರಿ ಟೆಂಪರೇಚರ್ ವರೆಗೂ ನೀವು ಇದನ್ನ ರೀಹೀಟ್ ಮಾಡ್ಬೋದು, ಮತ್ತೆ ಡಿಶ್ ವಾಷರ್ ಅಲ್ಲಿ ವಾಶ್ ಮಾಡ್ಬೋದು. ಜನರಲ್ ಹ್ಯಾಂಡ್ ವಾಶ್, ಎನಿ ಕೆಮಿಕಲ್, ಯಾವ ರೀತಿ ಪೌಡರು, ಡಿಟರ್ಜೆಂಟ್, ಲಿಕ್ವಿಡ್, ಜೆಲ್ಲು ಏನ್ ಬೇಕಾದ್ರೂ ಹಾಕಿ ನೀವು ಇದನ್ನ ವಾಶ್ ಮಾಡ್ಬೋದು. 2-2.5 ವರ್ಷದ ನಂತರ ಇದೇನಾಗುತ್ತೆ ಅಂದ್ರೆ ಬಾಡಿ ಬಂದು ಮೆತ್ತಗಾಯ್ತು. ಮೆತ್ತಗಾಯ್ತು ಅಂತ ಹೇಳಿ ಬಿಸಾಕೋ ಅವಶ್ಯಕತೆನೂ ಇಲ್ಲ. ಇದರಲ್ಲಿ ಸ್ವಲ್ಪ ಮಣ್ಣು ಹಾಕಿ, ಬೀಜ ಹಾಕಿ, ಗಿಡ ಬೆಳೆಸಿ. ಗಿಡ ದೊಡ್ಡದಾದಾಗ ಮಣ್ಣಲ್ಲಿ ಮಣ್ಣಾಗಿ ಸೇರಿಸ್ಬಿಡಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಬಿಸಾಕೋದು ಅಥವಾ ಪಾಟ್ ಒಡೆದಾಕ್ಬಿಟ್ಟು ಮತ್ತೆ ಬರೀ ಮಣ್ಣಿನ ಅಂಶ ಮಾತ್ರ ಒಳಗಾಕೋ ಅವಶ್ಯಕತೆ ಇಲ್ಲ. ದಟ್ ಇಸ್ ಇಟ್. ನಮಸ್ಕಾರ, ನನ್ನ ಹೆಸರು ಸುರೇಶ್ ಕಾರ್ಗಲ್ ಅಂತ. ನಮ್ಮದು ಕಂಪನಿ ಬಂದ್ಬಿಟ್ಟು ಶ್ರೀಶಾ ಮಲ್ನಾಡು ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ಸ್ ಅಂತ. ನಾವು ಉಪಯೋಗಿಸೋ ವಸ್ತುಗಳೆಲ್ಲ ಕೆಮಿಕಲ್ಸ್ ಫ್ರೀ, ಅಂದರೆ ರಾಸಾಯನಿಕ ಮುಕ್ತವಾಗಿರೋಂಥ ವಸ್ತುಗಳನ್ನು ನಾವು ತಯಾರಿಸಿ ಎಲ್ಲ ಕಡೆನೂ ಸಪ್ಲೈ ಮಾಡ್ತಾ ಇದ್ದೀವಿ. ಮೇಯ್ನ್ ಆಗಿ ಬಂದ್ಬಿಟ್ಟು ನಮ್ಮ ಹತ್ರ ಸಿರಿಧಾನ್ಯಗಳಾದಂಥ ಕೊರಲೆ, ನವಣೆ, ಸಜ್ಜೆ, ಅರ್ಕ ಮುಂತಾದ ವಸ್ತುಗಳು ಸಿಗ್ತವೆ. ಅದರ ಜೊತೆಗೆ ಸೈಂಧವ ಲವಣ, ಕೆಂಪಕ್ಕಿ, ಕಪ್ಪಕ್ಕಿ, ರಾಜ್ಮುಡಿ ರೈಸ್, ಸಿರಿಧಾನ್ಯಗಳ ಮಿಶ್ರಣ, ಎಣ್ಣೆಗಳು, ಗಾಣದ ಎಣ್ಣೆಗಳು, ಜೋನಿ ಬೆಲ್ಲ, ತುಪ್ಪ, ಮೇನ್ ಕಾಫಿ ಪೌಡರ್. ಮುಖ್ಯವಾಗಿ ನಾವು ತಯಾರಿಸ್ತಿರುವಂಥದ್ದು ಬಂದ್ಬಿಟ್ಟು ಶ್ರೀಶಾ ಮಲ್ನಾಡು ಒಣಹಣ್ಣುಗಳ ಮಿಶ್ರಣ ಅಂತ. ಇದು ಏನಂತಂದ್ರೆ ಇದು ಒಣಹಣ್ಣುಗಳನ್ನು ಉಪಯೋಗಿಸಿ ಜೊತೆಗೆ ಬೇಳೆಕಾಳುಗಳನ್ನ ನೆನೆಸಿ ಮೊಳಕೆ ಮಾಡಿರುವಂಥದ್ದು ಹೆಲ್ತ್ ಡ್ರಿಂಕ್ಸ್ ಅಂತ ಉಪಯೋಗಿಸ್ತಾ ಇದೀವಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರಾದ್ರೂ ಉಪಯೋಗಿಸ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕೆಮಿಕಲ್ ಪ್ರಿಸರ್ವೇಟಿವ್ಸ್, ಅಡಿಸಿವ್ಸ್ ಆಗಲಿ, ಕಲರ್ ಆಗಲಿ ಏನೂ ಯೂಸ್ ಮಾಡಿರಲ್ಲ. 6 months ವ್ಯಾಲಿಡಿಟಿ ಇರುತ್ತೆ. ಇದನ್ನ ನಾವು 424 ರೂಪಾಯಿಗೆ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ. ಅಂಗವಿಕಲ ಮಕ್ಕಳು ಇತ್ತು ಅಂದ್ರೆ ಒಂದು ತಗೊಂಡ್ರೆ ಅದ್ರ ಜೊತೆಗೆ ಅರ್ಧ kg ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಥ್ರೂಔಟ್ ಕರ್ನಾಟಕ ನಾವು ಫ್ರೀ ಹೋಮ್ ಡೆಲಿವರಿ ಮಾಡ್ತಾ ಇದೀವಿ. ಬೇಕಾದವರು ದಯವಿಟ್ಟು ನಮ್ಮ ನಂಬರ್ಗೆ ಸಂಪರ್ಕಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸೋಮನಾಥ್ ಸರ್, ನನ್ನ ಹೆಸರು ಸೋಮನಾಥ್. ನಮ್ದು ಬ್ಯಾಂಗ್ಳೂರ್ ಸರ್. ನಾವಿಲ್ಲಿ ಸ್ವದೇಶಿ ಒಂದು ಮೇಳಕ್ಕೆ ಬಂದಿದ್ದೀವಿ, ಶಿವಮೊಗ್ಗಕ್ಕೆ, ಹುಬ್ಳಿಗೆ. ನಮ್ದು ಬೆಟ್ಟದ ನೆಲ್ಲಿಕಾಯಿ ಪೌಡರು. ಈ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಇಂದ ಗ್ಯಾಸ್ಟ್ರಿಕ್ಗೆ, BP-ಗೆ, ಶುಗರ್ಗೆ, ಡೈಜೆಷನ್ಗೆ, ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೇದು. ಈ ಪೌಡರ್ ಇಂದ ಹೇರ್ ಪ್ಯಾಕ್, ಫೇಸ್ ಪ್ಯಾಕ್ ಮಾಡ್ಕೋಬಹುದು, ಚಿತ್ರಾನ್ನ ಮಾಡ್ಕೋಬಹುದು, ಚಿಕ್ಕ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಕೊಡಬಹುದು. ಯಾವುದೇ ಕಾರಣಕ್ಕೂ ಇದನ್ನ ಫ್ರಿಡ್ಜ್ ಅಲ್ಲಿ ಇಡಬಾರ್ದು. 1 ವರ್ಷ ಇಟ್ಟರು ಏನಾಗಲ್ಲ. ಇದು ಹೆಲ್ತಿ ಡ್ರಿಂಕ್ ಆಗಿರೋದ್ರಿಂದ ದಿವಸ ಬೆಳಿಗ್ಗೆ ತಗೋಬೇಕು. ಒಂದು 200 ml ವಾಟರ್ನ ಚೆನ್ನಾಗಿ ಕಾಯಿಸ್ಕೊಂಡು ಅರ್ಧ ಸ್ಪೂನ್ ಪೌಡರ್ ಹಾಕೊಂಡು ರುಚಿ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕೊಂಡು ಕುಡಿಬೇಕು ಇದನ್ನ. ಆಗ ನಿಮ್ಗೆ ಒಂದು ರೀತಿಯ ಟೀ ಟೇಸ್ಟ್ ಬಂದಿರುತ್ತೆ.
ನಿಮ್ಗೆ ಇನ್ನೂ ಹೆಚ್ಚಿನ ಬೆನಿಫಿಟ್ಸ್ ಬೇಕು ಅಂದ್ರೆ ಇದ್ರೊಳಗೆ ಈ ಬಿಸಿ ಇರುವಂತ ಮಿಶ್ರಣವನ್ನು ತಣ್ಣಗೆ ಮಾಡಿಕೊಂಡು ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ 64 ಕಾಯಿಲೆಗಳಿಗೆ ಒಳ್ಳೇದು ಅಂತೇಳಿ ವೇದಗಳಲ್ಲಿ ಹೇಳಿದ್ದಾರೆ. ಇದಿಷ್ಟು ಈ ಪೌಡರ್ನ ಮಹಾತ್ಮೆ. ಇದನ್ನ ಹೇರ್ ಪ್ಯಾಕ್ ಫೇಸ್ ಪ್ಯಾಕ್ ಅಂತಂದ್ರೆ ಸ್ಟೈಲ್ಗೋಸ್ಕರ ಅಲ್ಲ, ಒಂದು ರೀತಿಯಲ್ಲಿ ತಲೆಯಲ್ಲಿ ಕೂದಲ ಉದುರೋದು, ಹೊಟ್ಟಾಗೋದು, ಗಾಯ ಆಗೋ ಸಮಸ್ಯೆ ಎಲ್ಲ ಕಮ್ಮಿ ಆಗುತ್ತೆ, ಹೀಟ್ ಕಮ್ಮಿ ಆಗುತ್ತೆ. ಇದರಿಂದ ತುಂಬಾ ಪ್ರಯೋಜನಗಳಿದಾವೆ. ತಾವುಗಳಿಂದ ಯೂಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ನಮಸ್ಕಾರ. ನಮಸ್ಕಾರ, ನಾನು ವಸುಧಾ ಮರಳಿಹಳ್ಳಿ ಅಂತ ಹೇಳಿ. ಪಂಚಗವ್ಯ ಗೋ ಉತ್ಪನ್ನದಿಂದ ತಯಾರು ಮಾಡಿದ ಪ್ರಾಡಕ್ಟ್ ಎಲ್ಲ ಇದೆ. ನಾವು ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಒಂದು ನಮ್ದು ಗೋ ಉತ್ಪಾದನೆಯಿಂದ ಘೃತಾಮೃತ ದಾರ ಅಂತ ಹೇಳಿ ತಯಾರು ಮಾಡ್ತೀವಿ. ಅಮೃತ ದಾರ, ತುಪ್ಪ, ನೀಲಗಿರಿ ಎಣ್ಣೆ ಹಾಕಿ ಮಾಡಿರ್ತೀವಿ. ತಲೆನೋವು, ಶೀತ, ನೆಗಡಿ ಎಲ್ಲದಕ್ಕೂ ಬರ್ತಿದ್ರಿ. ಇದು ನಮ್ದು ಆಕಳ ತುಪ್ಪ. ಇದು ಗುರುಕಿ ಹೊಡೆಯೋದು, ಆಮೇಲೆ ತಲೆನೋವು, ಶೀತ, ನೆಗಡಿ, ENT ಏನೋ ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಗ್ತದೆ ಇದರಿಂದ. ಇದು ನಮ್ದು ಕೋಮಲ್ ಕ್ರೀಮ್ ಅಂತ ಹೇಳಿ, ಮ್ಯಾಂಗೋ ಬಟರ್, ಶಿಯಾ ಬಟರ್, ಗೋಮಯ ತುಪ್ಪ ಇದರಿಂದ ಮಾಡಿರ್ತೀವಿ. ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಶನ್ ಎಲ್ಲ ಕಮ್ಮಿ ಆಗ್ತದೆ ಇದರಿಂದ. ಇದು ನಮ್ದು ಧೂಪ ಸ್ಟಿಕ್ಸ್. 1 ಸ್ಟಿಕ್ 35 ನಿಮಿಷ ಉರಿಯುತ್ತಾರೆ. ಅಕ್ಕಿ, ತುಪ್ಪ, ಕುಳ್ಳು ಹಾಕಿ ಮಾಡಿರ್ತೀವಿ. ಮಾಡಿರೋದ್ರಿಂದ ಮನೆ ವಾತಾವರಣ ಶುದ್ಧಿ ಆಗ್ತದೆ, ಏರ್ ಪ್ಯೂರಿಫಿಕೇಶನ್ ಆಗ್ತದೆ, ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗ್ತದೆ. ಆಮೇಲೆ ಇದು ನಮ್ದು ಇದು ಗೋಮೂತ್ರ ರೀ. ಇದ್ರಾಗ ಪಾರಿಜಾತ ಅರ್ಕ ಅಂತಂದ್ರ ಇದು ಆರ್ಥೈಟಿಸ್ ಪ್ರಾಬ್ಲಮ್, ಜಾಯಿಂಟ್ ಪೇನ್ ಅದಕ್ಕೆಲ್ಲ ಬರ್ತದೆ. ಆಮೇಲೆ ಸಪ್ತರಂಗಿ ಅಂತಂದ್ರ ಶುಗರ್ ಅದಕ್ಕೆಲ್ಲ ಬರ್ತದೆ. ಮಂಜಿಷ್ಟ ಅಂತಂದ್ರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಆಮೇಲೆ ಇದು ಚಂದ್ರಮ ಅರ್ಕ ಅಂದ್ರೆ ಜನರಲ್ ಇಮ್ಯುನಿಟಿ ಸಂಬಂಧ, ಇಮ್ಯುನಿಟಿ ಜಾಸ್ತಿ ಆಗ್ಲಿಕ್ಕೆ ಬರ್ತದೆ. ಇದು ನಮ್ದು ಶಾಂಪೂ ಬರ್ತದ್ರಿ. ಗೋಮೂತ್ರ, ಅಂಟ್ಲೆಕಾಯಿ, ಶಿಗಾಕಾಯಿ, ರೀಟಾ ಹಾಕಿ ಮಾಡಿರ್ತೀವಿ. ಹೇರ್ ಫಾಲ್, ಡ್ಯಾಂಡ್ರಫ್ ಮಿಲ್ ಆಗ್ತದೆ, ಗ್ರೇ ಹೇರಿಂಗ್ ಅದೆಲ್ಲ ಕಮ್ಮಿ ಆಗ್ತದೆ. ಇದು ನಮ್ದು ಜಾಯಿಂಟ್ ಪೇನ್ಗೆ ವಾತಹಾರ ಅಂತ ಹೇಳಿ, ಜಾಯಿಂಟ್ ಪೇನ್ಸ್ಗೆ, ಆಮೇಲೆ ಕಾಲು ನೋವು ಅದಕ್ಕೆಲ್ಲ ಬರ್ತದ್ರಿ. ಇದು ಆಕಳ ತುಪ್ಪ, ನೀಲಗಿರಿ ಎಣ್ಣೆ, ಸಾಸಿವೆ ಎಣ್ಣೆ, ಆಮೇಲೆ ಬಿ ವ್ಯಾಕ್ಸ್ ಹಾಕಿ ಮಾಡಿರ್ತದ್ರಿ. ಗಂಧ ಕೂಡ ಅದೆಲ್ಲ ಹಾಕಿದ್ದು. ಆಮೇಲೆ ಇದು ನಮ್ದು ಸೋಪು ಪಂಚಗವ್ಯದಿಂದ ಮಾಡಿದ್ದು. ಅಂದ್ರೆ ಇದ್ರಾಗ ಮುಲ್ತಾನ್ ಮಿಟ್ಟಿ, ಗೆರು ಮಿಟ್ಟಿ, ಗೋಮಯ ಭಸ್ಮ, ಗೋಮೂತ್ರ ಎಲ್ಲ ಇರ್ತದೆ. ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಶನ್, ಈಚಿಂಗ್ ಪ್ರಾಬ್ಲಮ್ ಅದೆಲ್ಲ ಕಮ್ಮಿ ಆಗ್ತದೆ. ಆಮೇಲೆ ಇದು ನಮ್ದು ದಂತ ಮಂಜನ ಅಂತ ಹೇಳಿ ಹಲ್ ಪುಡಿ. ಇದು ಇದ್ರೊಳಗ ಗೋಮಯ ಭಸ್ಮ, ಗೋಮೂತ್ರ, ಗೋಮಯ ಭಸ್ಮ, ಸೇಂದಾ ಲವಣ, ಪಚ್ಕರ್ಪುರ, ಲವಂಗ ಹಾಕಿರ್ತೀವಿ. ಇದು ಹಲ್ ನೋವು, ಒಸರಿ ನೋವು ಅದಕ್ಕೆಲ್ಲ ಬರ್ತದೆ. ಹಳದಿ ಹಲ್ಲ, ಬಾಯಿ ವಾಸನೆ ಅದೆಲ್ಲ ಕಮ್ಮಿ ಆಗ್ತದೆ. ನನ್ನ ಹೆಸರು ವಿನಾಯಕ್ ಅಂತ. ಈ ನಿಮ್ಗೆ ಮಾಹಿತಿ ಕೊಡ್ತಾ ಇರೋದು ಕೇರಾಮೃತ ಅಂತ. ಇದೊಂದು ಕಂಪ್ನಿ ಹೆಸರು. ಸ್ಟಾರ್ಟ್ ಅಂತ ಇದು ವರ್ಜಿನ್ ಕೊಕೊನಟ್ ಆಯಿಲ್ ಅಂತಂದ್ರೆ, ನಾರ್ಮಲ್ ಆಗಿ ನಾವು ತೆಂಗಿನ ಎಣ್ಣೆನ ಒಣ ಕೊಬ್ಬರಿಯಿಂದ ಎಲ್ಲ ರೆಡಿ ಮಾಡಿರ್ತೀವ್ರಿ. ಈ ತೆಂಗಿನ ಎಣ್ಣೆ ಹೆಂಗ್ ರೆಡಿ ಮಾಡಿರ್ತಾರ ಅಂತಂದ್ರ, ಹಸಿ ತೆಂಗಿನಕಾಯಿಯನ್ನ ಏನ್ ಮಾಡ್ತಾರ್ರಿ, ಇದು ನಾವು ಹುರಿದು ಇದೊಂದು ಹಸಿ ತೆಂಗಿನಕಾಯಿಯನ್ನ ತುರಿದು ಏನ್ ಮಾಡ್ತಾರ್ರಿ, ಆಮೇಲೆ ಒಂದು ಪ್ಲೇಟ್ ಒಳಗಡೆಯಿಂದ ಹುರಿದು ಸರ್ಟನ್ ಟೆಂಪರೇಚರ್ ಒಳಗಡೆಯಿಂದ ರಿಮೂವ್ ಮಾಡ್ಕೊಂಡು ಇದರಿಂದ ಕೋಲ್ಡ್ ಪ್ರೆಸ್ ಮಾಡಿ ಆಯಿಲ್ ನ ತೆಗೆದಿರ್ತಾರೆ. ಈ ಆಯಿಲ್ ಏನ್ ಬೆನಿಫಿಟ್ ಅಂದ್ರೆ, ಎಷ್ಟೋ ಜನಕ್ಕೆ ಇವಾಗ ಚಿಕ್ಕ ಮಕ್ಕಳಿಗೆ BP, ಶುಗರು, ಅಸಿಡಿಟಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ ಎಲ್ಲ ಆಗ್ತದ್ರಿ. ಆ ಸಮಸ್ಯೆಗೆ ನಿವಾರಣೆ ಹೆಲ್ಪ್ ಆಗುತ್ತೆ. ಯಾಕಂದ್ರ ಈಗ ತೆಂಗಿನ ಹಾಲಿಗೆ ನಮ್ಮ ತಾಯಿ ಎದೆ ಹಾಲಿಗೆ ಹೋಲಿಕೆ ಮಾಡ್ತಾರೆ. ಯಾಕಂದ್ರ ತಾಯಿ ಎದೆ ಹಾಲೊಳಗಡೆ ಏನೈತ್ರಿ, ಸೋಡಿಯಂ ಮೊನೋಮರಿಕ್ ಆಮ್ಲ ಐತ್ರಿ. ಈಗ ಚಿಕ್ಕ ಮಗು ಇದ್ದಾಗ ಸಪೋಸ್ ತಾಯಿ ಏನಾದ್ರು ತೀರೋದ್ರೆ ಅವ್ರಿಗೆ ನೆಕ್ಸ್ಟ್ ಏನಾದ್ರು ಅವ್ರಿಗೆ ಮಗು ಚೆನ್ನಾಗಿ ಹೆಲ್ದಿ ಆಗಿರ್ಬೇಕಂದ್ರೆ ತೆಂಗಿನ ಎಣ್ಣೆನ ಬಳಕೆ ಮಾಡ್ತಾರೆ. ಅದು ಹಸಿ ತೆಂಗಿನಕಾಯಿಂದ ಮಾಡಿರುವಂತ ಎಣ್ಣೆ ರೀ. ಯಾಕಂದ್ರೆ ಇದರಲ್ಲಿ ಏನಿದೆ ಅಂತಂದ್ರೆ ಸೋಡಿಯಂ ಮೊನೋಮರಿಕ್ ಆಮ್ಲ ಇದೆ. ಈ ತಾಯಿ ಎದೆ ಹಾಲು ಒಳಗಡೆ ಏನು ಸೋಡಿಯಂ ಮೊನೋಮರಿಕ್ ಆಮ್ಲ ಇದೆಯಲ್ಲ, ಅದೇ ರೀತಿ ಈ ತೆಂಗಿನ ಎಣ್ಣೆ ಏನ್ ನಾವು ಪ್ರೊಸೆಸಿಂಗ್ ಮಾಡಿ ಸೈಂಟಿಫಿಕ್ ಮೆಥಡ್ ಅಲ್ಲಿ ಮಾಡಿದೆ ಅಲ್ರಿ, ಇದರಲ್ಲಿ ಸೋಡಿಯಂ ಮೊನೋಮರಿಕ್ ಆಮ್ಲ ಇದೆ. ಅಂದ್ರೆ ಇದು 1 ಟೀ ಸ್ಪೂನ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ ಅಲ್ಲಿ ಕುಡಿಯೋದ್ರಿಂದ ನಮಗೆ ಎಲ್ಲಾ ರೋಗಕ್ಕೂ ನಮ್ಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಇದನ್ನ ಕುಡಿಯೋದ್ರಿಂದ ವೇಟ್ ಲಾಸ್ ಆಗಿದ್ದಾರೆ. ಎಷ್ಟೋ ಜನಕ್ಕೆ BP, ಶುಗರ್ ಅಂತ ಇದೆ ಅಲ್ರಿ, ಎಲ್ಲಾ ರೋಗಕ್ಕೂ ಹೆಲ್ಪ್ ಆಗಿದ್ರೆ. ಇದು ಆಕ್ಚುಲಿ ಹೊರದೇಶದಲ್ಲಿ, ಫಿಲಿಪೀನ್ ದೇಶದಲ್ಲಿ ಇಲ್ರಿ, ಅಲ್ಲೆಲ್ಲ ಇದನ್ನ ಬ್ರೈನ್ ಸೆಲ್ಗೆ ಅಲ್ಝೈಮರ್ ಡಿಸೀಸ್ ಮತ್ತೆ ಬ್ರೈನ್ ಸೆಲ್ ಡ್ಯಾಮೇಜ್ ಆಗೋದ್ರ ಸಂಬಂಧದಿಂದ ಬಳಕೆ ಮಾಡ್ತಾರೆ. ಅಲ್ಲಿ ನಮ್ಮ MD ಹೆಸರು KP ಗುರ್ಲಿಂಗೆ ಅಂದ್ರಿ. ಅಲ್ಲಿ ಹೋಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡ್ಬಂದು ತಾವೇ ಸ್ವಂತ ಅರಸೀಕೆರೆಯಲ್ಲಿ ಆ ಫ್ಯಾಕ್ಟ್ರಿನ ಇದಾರೆ. ಅಲ್ಲಿ ಮೊದಲು 30-40 ಸೈಜ್ ಅಲ್ಲಿ ಇತ್ತು. ಇವಾಗ 1.5 ಎಕರೆ ಅಷ್ಟು ಫ್ಯಾಕ್ಟ್ರಿ ಇದಾರೆ. ಸುಮಾರು 15,000 ತೆಂಗು ಬೆಳೆಗಾರ ರೈತರದಾರ. ಅವ್ರಿಗೂ ಒಂದು ಒಳ್ಳೆಯ ಬೆಲೆಗಳನ್ನು ಕೊಟ್ಟು ಇದನ್ನ ರೆಡಿ ಮಾಡಿದ್ರಿ.
ಈಗ ಇದು ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗ್ತೈತ್ರಿ, ಮತ್ತೆ ಹಾರ್ಟ್ ಸಮಸ್ಯೆ, ಡಯಾಬಿಟಿಸ್, ಸೋಂಕುಗಳು, ದೇಹ ತೂಕ ಮತ್ತೆ ಕೂದಲು ಸಮಸ್ಯೆ ಇದೇ ತೆಂಗಿನ ಆಯಿಲ್ ಇಂದ ರೀ. ಫಸ್ಟ್ ಟೈಮ್ ಮಾಡಿರೋದೇ ಇದು ಪೇಸ್ಟ್ ಇದು. ಇದರಲ್ಲೂ ತೆಂಗಿನ ಹಾಲಿನ ಏನೈತಲ್ರಿ ಸೋಡಿಯಂ ಮನೋರಿಕ್ ಆಮ್ಲ, ಅದು ಆಮ್ಲನು ಇದ್ರೊಳಗಡೆ ಇದೆ ರೀ. ಅದೇ ರೀತಿ ಇದ್ರ ಬೈ ಪ್ರೊಡಕ್ಟ್ಸ್ ಆಗಿ ಇದೊಂದು ಹೇರ್ ಕಂಡೀಷನರ್ ಮಾಡಿದಾರೆ. ಎಷ್ಟೋ ಜನಕ್ಕೆ ಇವಾಗ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಏನು ಉದ್ದೇಶ ಅಂದ್ರೆ ಈಗ ಕೆಮಿಕಲ್ ಅನ್ನ ತೆಗೆದು ನಮ್ಮ ದೇಶೀಯದೇ ಆಗಿರೋ ತೆಂಗಿನ ಎಣ್ಣೆನು ಎಲ್ಲದಕ್ಕೂ ಅನುಕೂಲ ಆಗ್ಲಿ ಅಂತ ಇದೊಂತ ಮಾಡುವಂತ ಪ್ರಾಡಕ್ಟ್ ರೀ. ಅದೇ ರೀತಿ ಫಸ್ಟ್ ಟೈಮ್ ಸರ್ ಇವಾಗ ಮಾರ್ಕೆಟ್ ಅಲ್ಲಿ ಎಲ್ಲ ಒಂದು 50 TFM ಎಷ್ಟೆಲ್ಲ ಇರ್ತೈತೆ ಅವಕ್ಕೆಲ್ಲ ಸುಮಾರು ದುಡ್ಡೆಲ್ಲ ಕೊಡ್ತಾರೆ. ಇದು 80 TFM ಆಗಿರುವಂತ ಸೋಪ್ ರೀ. ಇದು ತೆಂಗಿನ ಎಣ್ಣೆಯಿಂದ ರೆಡಿ ಆಗಿದೆ. ಇದೇ ತರ ಒಂದು 5 ರಿಂದ 6 ಉತ್ಪನ್ನಗಳೆಲ್ಲ ಇದರಲ್ಲಿದ್ದಾರೆ ಒಂದೇ ಕಂಪ್ನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಈರಣ್ಣ ಬಾರ್ಕೇರ್ ಅಂತ ಹೇಳ್ರಿ. ನಾ ಮೂಲತಃ ಶಿಗ್ಗಾಂವ್ ತಾಲೂಕು ಮಡ್ಲಿ ಗ್ರಾಮದ ರೈತ. ಸೊ ನಾವು ಹೊಲದಲ್ಲಿ ಮಿಲೆಟ್ಸ್ ಎಲ್ಲ ಬೆಳಿತೀವಿ. ಬೆಳೆದಿದ್ದನ್ನ ಮೌಲ್ಯವರ್ಧನೆ ಮಾಡ್ತೀವಿ. ಸೊ ಯಾವ್ದನ್ನು ಕೂಡ ನಾವು ಡೈರೆಕ್ಟ್ ಆಗಿ ಇರುವಂತ ಸಾವಿ ಆಗ್ಲಿ, ನವಣೆ ಆಗ್ಲಿ, ಹಾರಕ್ಕಾಗ್ಲಿ ಯಾವನ್ನೂ ಕೂಡ ಡೈರೆಕ್ಟ್ ಆಗಿ ಕೊಡಂಗಿಲ್ಲ. ಅದನ್ನೆಲ್ಲವನ್ನು ಮೌಲ್ಯವರ್ಧನೆ ಮಾಡ್ತೀವಿ. ಹೆಂಗೆ ಅಂತಂದ್ರೆ ಸಾವಿ ಬೆಳೆದ್ರೆ ಸಾವಿ ಅಕ್ಕಿ ತಯಾರು ಮಾಡ್ತೀವ್ರಿ. ಆಮೇಲೆ ಊದ್ಲಾ ಬೆಳೆದ್ರೆ ಊದ್ಲದ ಅಕ್ಕಿ, ಆಮೇಲೆ ತೊಗರಿ ಅದು ಬೆಳೆದ್ವಿ ಅಂದ್ರೆ ಅದ್ರ ಬೇಳೆಗಳನ್ನ ತಯಾರು ಮಾಡ್ತೇವೆ. ಬೇಳೆಗಳು ಹೆಂಗಿರ್ತೈತಿ ಅಂತಂದ್ರೆ ನಮ್ಮಲ್ಲಿ ಯಾವುದೇ ರೀತಿ ಪಾಲಿಶ್ ಇರುವಂತ ಬೇಳೆಗಳು ಇರಂಗಿಲ್ರಿ. ಅನ್ಪಾಲಿಶ್ ಬೇಳೆಗಳು ಇರ್ತೈತಿ. ಪಾಲಿಶ್ ಇರುವಂತ ಬೇಳೆಗಳನ್ನ ನಾವು ಊಟ ಮಾಡಬಾರ್ದು, ಯಾಕಂದ್ರೆ ಫೈಬರ್ ಕಂಟೆಂಟ್ ಅನ್ನೋದು ಇರೋಂಗಿಲ್ಲ ಅದ್ರೊಳಗೆ. ಸೊ ಹಿಂಗಾಗಿ ನಾವು ರಾ ಬೇಳೆಕಾಳುಗಳನ್ನ ತಯಾರು ಮಾಡ್ತೇವೆ. ಆನಂತರ ಈ ಮಿಲೆಟ್ಸ್ ಮಲ್ಟಿಗ್ರೇನ್ ಮಿಲೆಟ್ಸ್ ಪೌಡರ್ ಅಂತೇಳಿ ಒಂದು ಸ್ವಸ್ಥ ಅಂತೇಳಿ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಈ ಮಲ್ಟಿಗ್ರೇನ್ ಮಿಲೆಟ್ಸ್ ಪೌಡರ್ ಅನ್ನ ತಯಾರು ಮಾಡ್ತೇವೆ. ಇದ್ರೊಳಗೆ ಏನೆಲ್ಲ ಹಾಕಿರ್ತೇವೆ ಅಂತಂದ್ರೆ 6 ಸಿರಿಧಾನ್ಯಗಳನ್ನ ಹಾಕಿರ್ತೇವೆ. ಆಮೇಲೆ 3 ಧಾನ್ಯಗಳನ್ನ, ಒಟ್ಟ 9 ಧಾನ್ಯಗಳನ್ನ ಹಾಕಿರ್ತೇವೆ. ನವಧಾನ್ಯಗಳನ್ನ ಹಾಕಿರ್ತೇವೆ. ನಂತರ ಇದ್ರ ಜೊತೆ ನಾವೇನ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಹಾಕಿರ್ತೇವೆ. ಆಮೇಲೆ ಕೆಲವೊಂದಿಷ್ಟು ಹರ್ಬ್ಸ್ ಹಾಕಿರ್ತೇವೆ. ಈ ಸಿರಿಧಾನ್ಯಗಳನ್ನ ಯಾವ ರೀತಿ ಹಾಕ್ತೇವಿ ಅಂತಂದ್ರೆ ನಾವು 6 ತಾಸು ನೆನೆ ಹಾಕ್ತೇವೆ. ಫಸ್ಟ್ ಆ 6 ತಾಸು ನೆನೆ ಹಾಕಿದ ನಂತರ ಹೊಳ್ಳಿ ಅದನ್ನ ಒಣಗಿಸ್ತೇವ್ರಿ. ಒಣಗಿಸಿದ ನಂತರ ಹುರಿತೇವಿ. ಹುರಿದ ನಂತರ ಮತ್ತೆ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ ನಂತರ ಇದು ಲಾಸ್ಟಿಗೆ ಬರುವಂತದ್ದು ಒಂದು ವಿಶೇಷವಾದಂತ ಪ್ರೊಸೆಸ್ ರೀ. ಅದೇನಂತಂದ್ರೆ ಹಿಟ್ಟು ಮಾಡುವಂತದ್ದು. ಈ ಹಿಟ್ಟು ನಾರ್ಮಲ್ ಆಗಿ ಯಾವ ರೀತಿ ಮಾಡ್ತೇವಿ ಅಂತ ನಾವು ಕೇಳ್ಬಿಟ್ರೆ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಗಿರಣಿಗೆ ಹೋಗ್ತೇವಿ ಅಂತ ಹೇಳ್ತೇವೆ. ಗಿರಣಿಗೆ ಹೋಗಿ ಹಾಕಿಸ್ಕೊಂಡ್ ಬರ್ತೇವಿ, ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಡ್ ಬರ್ತೀವಿ ಅಂತ ಹೇಳ್ತೇವೆ. ಆದ್ರೆ ನಮ್ದು ಗಿರಣಿ ಹೆಂಗೈತೆ ಅಂದ್ರೆ ನಮ್ದು ಬೀಸೋ ಕಲ್ರಿ. ಬೀಸೋ ಕಲ್ ಅಂತಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೇಕು, ಇಷ್ಟೆಲ್ಲ ನೀವ್ ಹೆಂಗ ಕೈಲಿ ಬೀಸಿ ಇದು ಮಾಡ್ತೀರ ಅಂತ ಹೇಳಿ. ಈ ಕೈಲಿ ಬೀಸೋದ್ ಏನೈತೆ ಅಂದ್ರೆ 15 ರಿಂದ 20 ರೌಂಡ್ ಹೋಗ್ತೈತ್ರಿ ಒಂದ್ ನಿಮಿಷಕ್ಕೆ. ಬಟ್ ಆದ್ರೆ ನಮ್ದು ಬೀಸೋ ಕಲ್ಲಿಂದ ಏನಿದೆ ಅಲ್ಲ, ವೈದಿಕ ಆಟ ಚಕ್ಕಿ ಅಂತ ಹೇಳ್ತೇವ್ರಿ. ಇದು 1 ನಿಮಿಷಕ್ಕೆ 90 ರೌಂಡ್ ತಿರುಗ್ತೈತಿ. 1 ನಿಮಿಷಕ್ಕೆ 90 ರೌಂಡ್ ತಿರುಗ್ತೈತಿ. ನಾವ್ ಯಾವ್ದೇ ಕಾಳು ಹಾಕ್ಲಿ ಯಾವ್ದು ಕೂಡ ಬಿಸಿಯಾಗಿ ಹೊರಗೆ ಬರಂಗಿಲ್ಲ. ನಾವ್ ಹೆಂಗ ಕಾಳು ಹಾಕುವಾಗ ಏನ್ ಇದಿರುತ್ತಲ್ಲ ಅದೇ ಟೈಪ್ ಹೊರಗೆ ಬರ್ತೈತ್ರಿ ಹಿಟ್ಟು. ಸೊ ಅದ್ರಲ್ಲಿಂದ್ರೆ ಏನಾಗ್ತೈತಿ, ನ್ಯೂಟ್ರಿಷನ್ಸ್ ಏನಾಗ್ತೈತಿ ಅಂತಂದ್ರೆ ರಿಚ್ ಆಗೇ ಇರ್ತೈತಿ. ನ್ಯೂಟ್ರಿಷನ್ಸ್ ಬ್ರೇಕ್ ಆಗಂಗಿಲ್ಲ. ನಂತರ ಇನ್ನೊಂದ್ ಏನೈತೆ ಅಂದ್ರೆ ಈಗ ನಾರ್ಮಲ್ ಮಿಲ್ಲಿಗೂ ನಮ್ಮ ಬೀಸೋ ಕಲ್ಲಿಗೂ ಏನ್ ವ್ಯತ್ಯಾಸ ಐತೆ ಅಂತಂದ್ರೆ, ನಾರ್ಮಲ್ ಮಿಲ್ ಒಳಗ ಈಗ 750 ರಿಂದ 900 RPM ಒಳಗ್ ತಿರುಗ್ತೈತ್ರಿ ನಾರ್ಮಲ್ ಮಿಲ್. ನಮ್ದು ಏನೈತೆ 90 RPM ಒಳಗ್ ತಿರುಗ್ತೈತಿ. ಆಮೇಲೆ 900 RPM ಒಳಗ್ ತಿರುಗುವಾಗ ಅದ್ರದ್ದು ಏನ್ ಫೈಬರ್ ಕಂಟೆಂಟ್ ಇರುತ್ತಲ್ಲ ಕಾಳುಗಳದು ಎಲ್ಲ ಸುಟ್ಟು ಬಂದ್ಬಿಡ್ತೈತಿ. ಈಗ ನೋಡ್ರಿ ನಾವು ರೊಟ್ಟಿ ಮಾಡುವಾಗ ಹಿಟ್ಟು ಬಾಳ ಜಿನುಗ್ಬೇಕು ಅಂತ ಹೇಳ್ತಿರ್ತೇವೆ ನಾವು. ಆ ಕುಂಕುಮ ಟೈಪ್ ಹಾಕಿಸ್ಕೊಂಡ್ ಬರ್ತೀವಿ. ಆ ಕುಂಕುಮ ಟೈಪ್ ಹಾಕಿಸ್ಕೊಂಡ್ ಬಂದಾಗ ನಮ್ಗೆ ಚಲೋ ಆಗ್ತೈತಿ ಅಂತ ಹೇಳ್ತೇವೆ. ಯಾಕಂದ್ರೆ ಲಡ್ಸಾಕ್ ಚಲೋ ಆಗ್ತೈತ್ರಿ ಅದು. ಆ ಲಡ್ಸಾಕ್ ಚಲೋ ಆಗ್ತೈತಿ ಅಂತ ಹೇಳಿ ನಾವು ನೋಡಿದ ಮೇಲೆ ಅದು ಫೈಬರ್ ಕಂಟೆಂಟ್ ಏನಿರ್ತದೆ ಎಲ್ಲ ಹೋಗ್ಬಿಡಿರ್ತೈತಿ. ಅದನ್ನ ತಿನ್ನೋದ್ರಿಂದ್ರೂ ಕೂಡ ನಮ್ಗೆ ಯಾವ್ದೇ ನ್ಯೂಟ್ರಿಷನ್ಸ್ ಸರಿಯಾಗಿ ಸಿಗೋಗಂಗಿಲ್ಲ. ಯಾವಾಗ್ಲೂ ಹಿಟ್ಟು ಹೆಂಗಿರ್ಬೇಕಂತಂದ್ರೆ ಸ್ವಲ್ಪ ಉಟ್ಟಿರ್ಬೇಕ್ರಿ. ಮೊದ್ಲೆಲ್ಲ ನಮ್ ತಾಯಿ ಅಂದ್ರೆ ಏನ್ ಮಾಡ್ತಿದ್ರು, ಬಡದ ರೊಟ್ಟಿ ಮಾಡ್ತಿದ್ರು. ಸೊ ಹಿಂಗಾಗಿ ಉಟ್ಟಿದ್ರು ಕೂಡ ಜಿಗಟ್ ಬರ್ತಿತ್ತು. ಇವತ್ತ ಜ್ವಾಳ ಯಾವ್ದೇ ರೀತಿ ಜಿಗಟ್ ಬರಂಗಿಲ್ರಿ. ಯಾಕಂತ ನಾವು ವಿಚಾರ ಮಾಡಿದಾಗ ಅದು ಹಿಂದೇನಿಲ್ಲ, ಫೈಬರ್ ಕಂಟೆಂಟ್ ಎಲ್ಲ ಏನಾಗಿರ್ತದೆ ಸುಟ್ಟು ಹೋಗಿರ್ತೈತ್ರಿ. ಸೊ ಹಿಂಗಾಗಿ ಅದು ಜಿಗಟ್ ಬರಂಗಿಲ್ಲ. ನಾವು ಹೊಳ್ಳಿ ಮತ್ತೆ ಕಲರ್ ಬರ್ಲಿ ಅಂತ ಅಕ್ಕಿ ಹಾಕ್ತೇವಿ. ಈ ಮನಿ ಒಳಗೆ ಸಾಕಷ್ಟು ಶುಗರ್ ಪೇಷಂಟ್ ಎಲ್ಲ ಇರ್ತಾರೆ. ಅವ್ರಿಗೇನ್ ಹೇಳ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ ಅನ್ನ ಊಟ ಮಾಡ್ಬೇಡ್ರಿ, ಅಕ್ಕಿ ಯೂಸ್ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ನಾವು ಹಾಕೋ ಜ್ವಾಳದೊಳಗೆ ಅಕ್ಕಿ ಮಿಕ್ಸ್ ಮಾಡ್ಕೊಂಡ್ ಬಂದಿರ್ತೇವೆ. ಸೊ ಹಿಂಗಾಗಿ ಶುಗರು ಕಂಟ್ರೋಲ್ ಆಗಂಗಿಲ್ಲ. ಅದಕ್ಕೆ ಅದೆಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳಿ ನಾವೇನ್ ಮಾಡತ್ತೇವೆ ಅಂದ್ರೆ ವೈದಿಕ ಆಟ ಚಕ್ಕಿ ಒಳಗೆ ಹಿಟ್ಟು ತಯಾರು ಮಾಡತ್ತೇವಿ. ಈ ವೈದಿಕ ಆಟ ಚಕ್ಕಿ ಒಳಗೆ ಹಿಟ್ಟು ಇನ್ನೊಂದು ನಾರ್ಮಲ್ ಏನ್ ಗಿರಣಿ ಇರ್ತದಲ್ಲ ಸರ್, ಆ ಗಿರಣಿ ಒಳಗೆ ಏನೈತೆ ಅಂದ್ರೆ ಮೊದ್ಲೆಲ್ಲ ನ್ಯಾಚುರಲ್ ಸ್ಟೋನ್ ಬರ್ತಿದ್ವು. ಈಗ ನಾವು ಗಿರಣಿ ಮುಂದೆ ಹಾಸಿ ಹೊಂಟಾಗ ಈ ಕಲ್ಲುಗಳನ್ನ ಇದ್ರಲಿಂದ ಉಳಿಲಿ ಹೊಡಿತಿರ್ತಿದ್ರಿ. ಯಾಕಂದ್ರೆ ಅದು ಸೌದಿರ್ತಿತ್ತ. ಇವತ್ತು ಎಲ್ಲಿ ಯಾವ್ದು ಗಿರಣಿ ಮುಂದೂ ಆ ತರ ಕೆಲಸ ಮಾಡುವಂತದನ್ನ ನಾವು ನೋಡಂಗಿಲ್ಲ. ಯಾಕಂತ ವಿಚಾರ ಮಾಡಿದ್ವಿ ಅಂತಂದ್ರೆ ನಾವು ಈಗೇನ್ ಗಿರಣಿಗಳಿಗೆ ಏನ್ ಕಲ್ಲು ಬರತ್ತಲ್ರಿ, ಅದು ಎಮ್ರಾಯ್ಡ್ ಸ್ಟೋನ್ ಫಿಕ್ಸ್ ಮಾಡಿ ಕಳ್ಸತ್ತಾರ. ಈ ಎಮ್ರಾಯ್ಡ್ ಸ್ಟೋನ್ ಅಂದ್ರೆ ಏನಂತ ಕ್ವಶನ್ ಬರ್ಬೋದು. ಆ ಎಮ್ರಾಯ್ಡ್ ಸ್ಟೋನ್ ಅಂದ್ರೆ ಬೇರೆ ಏನಲ್ರಿ,
ಸಿಮೆಂಟ್ ಮತ್ತೆ ಕೆಮಿಕಲ್ ಎರಡನ್ನೂ ಮಿಕ್ಸ್ ಮಾಡಿ ಏನ್ ಮಾಡಿರ್ತಾರ ಅಂತಂದ್ರೆ ಕಲ್ ರೆಡಿ ಮಾಡ್ತಾರ. ಆ ಕಲ್ಲನ್ನ ಏನ್ ಮಾಡತ್ತಾರ ಅಂತಂದ್ರ ಗಿರಣಿಗೆ ಫಿಕ್ಸ್ ಮಾಡಿ ಕಳ್ಸಾತಾರ್ರಿ. ಈಗ ನಾವು ಜೋಳ ಮತ್ತೆ ಗೋಧಿನ ಚಲೋದ ತಗೊಂಡ್ಬಂದಿರ್ತೇವೆ ಗಿರಣಿ ಮಠ. ಆ ಗಿರಣಿ ಹಾಕ್ಸಿದ ಮೇಲೆ ಏನಾಗ್ತೈತೆ ಅಂತಂದ್ರ ಅದು ಆ ಎರಡು ಕಲ್ಲು ಘರ್ಷಣೆಗೆ ಸೌಕಳಿಗೆ ಅದರ ಒಳಗ ಏನು ಸಿಮೆಂಟ್ ಮತ್ತೆ ಕೆಮಿಕಲ್ ಏನ್ ಇರ್ತದಲ್ಲ ಅದು ಹಿಟ್ಟಿನ ಜೊತೆ ಸೇರಿ ನಮ್ ಹಿಟ್ಟು ಜೊತೆನೆ ಬರ್ತೈತಿ. ನಾವೇನ್ ಮಾಡ್ತೀವಿ ಮತ್ತು ನಾವು ಚಲೋದ ತಿನ್ನತೇವೆ ಅಂತ ಅನ್ಕೋತೀವಿ, ಆದ್ರೂ ಕೂಡ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಹಾಕೊಂತ ಹೋಗ್ತಾವ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲಾರ್ದನೆ ಏನ್ ಮಾಡೋದು ಅಂದ್ರೆ ನಾವು ಕೆಮಿಕಲ್ ಮತ್ತೆ ಸಿಮೆಂಟ್ ಅನ್ನು ಕೂಡ ತಿಂತಾ ಇದ್ದೇವೆ. ಸೊ ಅದೆಲ್ಲ ಅವಾಯ್ಡ್ ಆಗ್ಬೇಕಂತ ಹೇಳಿ ನಾವು ನಮ್ ತೋಟದೊಳಗ ಹೊಲದೊಳಗನ ಇವೆಲ್ಲ ಬೆಳಿತೀವಿ. ಬೆಳೆದಿದ್ದನ್ನ ಯಾವ ರೀತಿ ಪ್ರೊಸೆಸ್ ಈ ತರ ಎಲ್ಲ ಪ್ರೊಸೆಸ್ ಮಾಡಿ ಒಂದು ಬ್ರ್ಯಾಂಡ್ ಅನ್ನು ಮಾಡ್ಕೊಂಡಿದ್ದೇವೆ ಆಯುರ್ ಸ್ವಸ್ಥ ಅಂತ ಹೇಳಿ. ಆ ಆಯುರ್ ಸ್ವಸ್ಥ ಬ್ರ್ಯಾಂಡ್ ಮುಖಾಂತರ ನಾವೇನ್ ಮಾಡತ್ತೇವೆ ಮಲ್ಟಿ ಮಿಲೆಟ್ಸ್ ಗ್ರಾಮ್ ಪೌಡರ್ ಅನ್ನ, ಆಮೇಲೆ ಮಕ್ಕಳಿಗೋಸ್ಕರ ಪೋಷಕ್ ಅಂತ ಹೇಳಿ ಈ ಹೆಸರು ಕಾಳು, ರಾಗಿ ಮತ್ತೆ ಒಳ್ಳಿ ಈ ಮಿಲೆಟ್ಸ್ ಅನ್ನ ನಾವು ಮೊಳಕೆ ಬರಿಸಿ ನಂತರ ಒಣಗಿಸಿ ಅದನ್ನು ಹುರಿದಿದ ನಂತರ ಮತ್ತೆ ಅದನ್ನ ವೈದ್ಯಕಾಟ ಚಕ್ಕಿ ಒಳಗ ಹಿಟ್ಟು ಮಾಡಿ ತಯಾರು ಮಾಡತ್ತೇವೆ. ಆಮೇಲೆ ಇನ್ನೊಂದು ಕ್ವಶನ್ ಬರ್ಬೋದು, ಇದಕ್ಕೆಲ್ಲ ಪ್ರಿಸರ್ವೇಟಿವ್ ಆಡ್ ಮಾಡ್ತಿರನ, ಕಲರ್ ಆಡ್ ಮಾಡ್ತಿರನ, ಶುಗರ್ ಆಡ್ ಮಾಡ್ತಿರನ ಅಂತೇಳಿ. ಇದ್ರೊಳಗೆ ಏನೋ ಒಂದು ಆಡ್ ಮಾಡಂಗಿಲ್ರಿ. ಎಲ್ಲಾ ನ್ಯಾಚುರಲ್ ಆಗಿ ಏನ್ ಹೊಲದೊಳಗೆ ಬೆಳೆದಿರೋಂತ ಕಾಳುಗಳಿಂದ ಏನ್ ಬಂದಿರ್ತಲ್ಲ ಅದಷ್ಟ. ಆದ್ರೆ ಪ್ರಿಸರ್ವೇಟಿವ್ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತ ಹೇಳಿ ನಾವ್ ಏನ್ ಮಾಡಿರ್ತೇವೆ ಹಿಟ್ಟು ಒಳಗೆ ಒಂದ್ ಲವಂಗ ಹಾಕಿರ್ತೇವೆ ನಾವು ಸ್ವಲ್ಪ. ಆಮೇಲೆ ಈ ಪೋಷಕಿಗೆ ಮಕ್ಕಳಿಗೆ ಡೈಜೆಷನ್ ಸರಿ ಆಗ್ಲಿ ಅಂತ ಹೇಳಿ ಸ್ವಲ್ಪ ಏನ್ ಮಾಡಿರ್ತೇವೆ ಈ ಜೀರಿಗೆಯನ್ನ ಪುಡಿ ಮಾಡಿ ಹಾಕಿರ್ತೇವೆ, ಜೀರಿಗೆಯನ್ನ ಮಿಕ್ಸ್ ಮಾಡಿರ್ತೇವೆ ಅದ್ರೊಳಗೆ. ಸೊ ಇದ್ರಲಿಂದ ಮಕ್ಕಳ ಡೈಜೆಷನ್ ಏನಾಗ್ತೈತೆ, ಸಣ್ಣ ಮಕ್ಕಳ ಡೈಜೆಷನ್ ಸರಿಯಾಗಿ ಆಗ್ತೈತಿ. ಆಮೇಲೆ ದೊಡ್ಡವರಿಗೆ ಏನ್ ಮಾಡಿರ್ತೇವೆ ಅಂದ್ರೆ ಸ್ವಲ್ಪ ಲವಂಗದ ಪುಡಿ, ನಂತರ ಸ್ವಲ್ಪ ಏಲಕ್ಕಿ ಪುಡಿ, ಅದಾದ ನಂತರ ಒಂದೆರಡು ಲವಂಗದ ಇದನ್ನ ಇಟ್ಟಿರ್ತೇವೆ. ಇದೇನ್ ಮಾಡ್ತೈತಿ ಅಂತಂದ್ರೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಕೆಲಸ ಮಾಡ್ತೈತ್ರಿ ಅದು. ಸೊ ಹಿಂಗೆ ನಾವು ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತೇವೆ ಅಲ್ಲಿ. ನಂತರ ನಮ್ದೊಂದು ಗೋಶಾಲೆ ಇದೆ ರೀ. ಆ ಗೋಶಾಲೆಯದ ತುಪ್ಪನೂ ತಯಾರು ಮಾಡ್ತೇವೆ ನಾವು. ಯಾವತ್ತೂ ಹಾಲನ್ನು ಹೊರ ಕೊಡಂಗಿಲ್ಲ. ಈಗ ನಮ್ದೆಲ್ಲ ಗೀರ್ ತಳಿ ಆಕಳುಗಳದಾವ್. ಸೊ ಆಕಳುಗಳಿಗೆ ಹಾಲಿನ ಬೆಲೆ ಸಾಕಷ್ಟು ಐತಿ, ಬಟ್ ಅದನ್ನ ನಮ್ಮ ರೈತರಿಗೆ ನಾವು ನಮ್ ಜನಕ್ಕೆ ತಗೋಂಗಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಂದ್ರೆ ಬೈ ಪ್ರಾಡಕ್ಟ್ ಮಾಡ್ತೇವೆ. ಅದ್ರ ತುಪ್ಪ ರೆಡಿ ಮಾಡ್ತೇವೆ. ತುಪ್ಪ ತಯಾರು ಮಾಡಿ ಅದು 2500 ರೂಪಾಯಿಗೆ ಮಾರಾಟ ಮಾಡ್ತೇವೆ. ಅದ್ರದ್ದು ಗೋಮೂತ್ರ ಅರ್ಕ ಕೂಡ ನಾವು ತಯಾರು ಮಾಡ್ತೇವೆ ರೀ, ಆಯುರ್ ಸ್ವಸ್ಥ ಗೋಮೂತ್ರ ಅರ್ಕ ಅಂತೇಳಿ. ಸೊ ಈ ಅರ್ಕದ ವಿಶೇಷತೆ ಏನೈತಿ ಅಂತಂದ್ರ ನಾವೆಲ್ಲ ಸಣ್ಣಂದಿರ್ತ ಏನ್ ಮಾಡ್ತಿದ್ವಿ ಅಂತಂದ್ರೆ ನಮ್ಗೆ ನೆಗಡಿ, ಜ್ವರ, ಕೆಮ್ಮು ಇಂಥವೆಲ್ಲ ಬಂದಾಗ ಎಲ್ಲ ಬಂದಾಗ ನಮ್ ತಾಯಂದಿರಾಗ್ಲಿ, ಅಜ್ಜಿ, ಅಮ್ಮ, ಅಜ್ಜಾರಾಗ್ಲಿ ಈ ಮನಿ ಒಳಗ ಗೋಮೂತ್ರನ ಜವಾರಿ ಆಕಳ ಕಟ್ಟಿರ್ತಿದ್ರು, ಅದ್ರೊಳಗಿನ ಸ್ವಲ್ಪ ಗೋಮೂತ್ರ ಹಿಡ್ಕೊಂಡ್ಬಂದು ನಮ್ಗೆ ಕುಡಿಸ್ತಿದ್ರ, ಆರಾಮಾಕಿತ್. ನಾವು ಯಾವ್ದೇ ರೀತಿ ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗಿದ್ದಿಲ್ರಿ. ಇವತ್ ನಾವೇನ್ ಮಾಡತ್ತೇವೆ, ಸ್ವಲ್ಪ ಕೆಮ್ಮಿದ್ರು ಕೂಡ ಸೀದಾ ಹಾಸ್ಪಿಟ್ಲಿಗೆ ಹೋಗತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳತ್ತಿಲ್ಲ ನಾವು. ಸೊ ಇದನ್ನ ಕುಡಿಯೋದ್ರಿಂದ ಏನಾಗೈತೆ ಅಂದ್ರೆ ನಮ್ದು ಏನ್ ಕಫ, ಕೆಮ್ಮು, ನೆಗಡಿ ಇರ್ತದಲ್ಲ ಅದೆಲ್ಲ ಕಮ್ಮಿ ಹಾಕೊಂತ ಹೋಗ್ತೈತ್ರಿ. ಇದು ಡೈಲಿ ಪ್ರತಿದಿನ ಬೆಳಗ್ಗೆ ಒಂದ್ 10 ml ನಾವು ಕುಡಿಯೋದ್ರಿಂದ ಈ ಕಫ, ಕೆಮ್ಮು, ನೆಗಡಿ ಯಾವ್ದು ಬರಂಗಿಲ್ಲ. ಸೊ ಈ ರೀತಿ ಸಾಕಷ್ಟು ಪ್ರಾಡಕ್ಟ್ ಗಳನ್ನ ನಾವು ತಯಾರು ಮಾಡತ್ತೇವೆ. ದಯವಿಟ್ಟು ನೀವು ಕೂಡ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಅದಾದ ನಂತರ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನೀವು ನಮ್ಮ ತೋಟಕ್ಕೆ ಭೇಟಿ ಕೊಟ್ರಿ ಅಂತಂದ್ರೆ ಅಲ್ಲಿ ಯಾವ ರೀತಿ ನಾವು ಬೆಳಿತೇವಿ, ಆ ಗೊಬ್ಬರ ಯಾವ ರೀತಿ ಹಾಕ್ತೇವೆ, ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಹಾಕ್ತೇವಿ, ಆಮೇಲೆ ಬೆಳೆದಿದ್ದನ್ನ ಯಾವ ರೀತಿ ಸಂಸ್ಕರಣೆ ಮಾಡ್ತೇವಿ, ಕಟಾವ್ ಯಾವ ರೀತಿ ಮಾಡ್ಕೊಂಡ್ ಬರ್ತೇವೆ, ಪ್ರತಿಯೊಂದನ್ನು ನೋಡ್ಬಹುದು. ಆಮೇಲೆ ಮಕ್ಕಳು ಕರ್ಕೊಂಡು ಕೂಡ ನೀವು ಬರ್ಬೋದ್ರಿ. ಯಾಕಂದ್ರೆ ಸಮಗ್ರ ಸಾವಯವ ಕೃಷಿ ಪದ್ಧತಿಯನ್ನ ನಾವು ಅಳವಡಿಸ್ಕೊಂಡಿವಿ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ನಂತರ ಜವಾರಿ ಆಕಳ ಗೋಶಾಲೆ, ನಂತರ ಎಣ್ಣೆಗಾಣ, ಅದಾದ ನಂತರ ಹಿಟ್ಟು ತಯಾರು ಮಾಡುವಂತದ್ದು, ಇವೆಲ್ಲವನ್ನೂ ಕೂಡ ನೀವು ನೋಡ್ಬಹುದು ಅಲ್ಲೇ. ಆಮೇಲೆ ತರಕಾರಿಗಳನ್ನು ಕೂಡ ನಾವು ಬೆಳಿತಾ ಇದ್ದೇವೆ, ಅದು ಎಲ್ಲವನ್ನು ಕೂಡ ನೀವು ನೋಡ್ಬಹುದು. ಸರ್ ಇದು ನಮ್ದು ಶಿಗ್ಗಾಂವ್ ತಾಲೂಕ್ ಮಡ್ಲಿ ಅಂತ ಗ್ರಾಮ. ಮಡ್ಲಿ ಅಂತ ಶಾಡಂಬಿ ಹೋಗೋ ರೂಟ್ ಅಲ್ಲಿ ಬರ್ತೇವೆ. ಈ NH4 ಹೈವೇ ನಂತರ ಈ ಹುಬ್ಳಿ ಅಥವಾ ಹಾವೇರಿ ಅಂತ ಬರೋರು NH4 ಹೈವೇ ನಂತರ 2 ಕಿಲೋಮೀಟರ್ ಒಳಗಡೆ ಐತೆ. ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ 9902981651. ಹಾ, ನಮಸ್ತೆ. ನಮಸ್ತೆ ಎಲ್ಲರಿಗೂ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ತಟ್ಟೆಕೆರೆಯಿಂದ ಬಂದಿದ್ದೀವಿ. ಉತ್ತರ ಕರ್ನಾಟಕ ಭಾಗದವ್ರಿಗೆ ಈ ಕೇಶವರ್ಧಿನಿ ಹರ್ಬಲ್ ಏರ್ ಆಯಿಲ್ ಅನ್ನೋ ಒಂದು ಆಯಿಲ್ ನ ಬಗ್ಗೆ ಇಲ್ಲಿವರೆಗೆ ಜಾಸ್ತಿ ತಿಳಿದಿರ್ಲಿಲ್ಲ, ಮತ್ತೆ ಪರಿಚಯ ಇಲ್ಲ ಇಲ್ಲಿವರೆಗೆ. ಅದಕ್ಕೋಸ್ಕರ ಇದನ್ನ ಪಬ್ಲಿಸಿಟಿ ಮಾಡಿ ಇಲ್ಲಿ ಜನಕ್ಕೆ ಒಂದು ಕೂದಲ್ ಬಗ್ಗೆ, ಈ ಆಯಿಲ್ ಬಗ್ಗೆ ಏನ್ ಸಂಬಂಧ ಅಂತ ಹೇಳಿ ಎಲ್ಲ ಒಂದು ಪರಿಚಯ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿವರೆಗೆ ಬಂದಿದ್ದೀವಿ. ಮತ್ತೆ ಈ ಆಯಿಲ್ ಇಂದ ಎಂತೆಂತ ಅನುಕೂಲಗಳಿದಾವೆ ಅಂದ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಇದ್ರೆ, ತಲೆ ಒಟ್ಟಿದ್ರೆ ಕಂಟ್ರೋಲ್ ಆಗುತ್ತೆ, ಮತ್ತೆ ಕೂದಲು ಉದುರುವಿಕೆ ಇದ್ರೆ ಕಂಟ್ರೋಲ್ ಆಗುತ್ತೆ ಬೇಗ, ಮತ್ತೆ ತುಂಬಾ ಉದ್ದನೆ ಕೂದಲು ಬರುತ್ತೆ. ಮತ್ತೆ ಬಾಡಿ ಮಸಾಜ್, ಯಾವುದೇ ಆಲಸ್ಯ ಇದ್ರು ಮೈಗೆಲ್ಲ ಇದ್ ಮಾಡಿ ಲೇಪ ಹಾಕಿ ಸ್ನಾನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ತಲೆಯಲ್ಲಿ ಯಾವುದೇ
ಇದು ಸರ್ ತಲೆಯಲ್ಲಿ ಏನೇ ಅಲರ್ಜಿ ಇದ್ರೂ ಇದರಿಂದ ಸಾಲ್ವ್ ಆಗುತ್ತೆ. ಮತ್ತೆ ಬುಂಡೆ ಉರಿ, ಕಣ್ಣುರಿ ಈ ತರ ಸಮಸ್ಯೆ ಇದ್ರೆ ಒಂದಿಂದಲೇ ಅವ್ರಿಗೆ ರಿಕವರಿ ಆಗುತ್ತೆ. ಇದರಿಂದ ಏನ್ ಗೊತ್ತಾ, ಇಂಗ್ಲಿಷ್ ಆಯುರ್ವೇದ ನಂಬ್ತಾರೆ, ನಾಟಿ ಆಯುರ್ವೇದ ಯಾವತ್ತಿದ್ರು ನಿಧಾನ ಆದ್ರೂ ಕೆಲಸ ನಿಧಾನಕ್ ಮಾಡಿದ್ರು ಅದು ಶಾಶ್ವತ ಪರಿಹಾರ ಆಗುತ್ತೆ. ಅದೇ ಇಂಗ್ಲಿಷ್ ಮೆಡಿಸಿನ್, ಇಂಗ್ಲಿಷ್ ಆಯುರ್ವೇದ ಇವೆಲ್ಲ ಒಂದ್ ಸ್ವಲ್ಪ ಫಾಸ್ಟ್ ಇರ್ತದೆ, ಹಿತ ಅನಿಸ್ತದ ಅವ್ರಿಗೆ. ಆದ್ರೆ ಅದರಿಂದ ನೂರಾರು ಕಾಯಿಲೆಗಳು ಉತ್ಪತ್ತಿ ಆಯ್ತವೆ ಹೊರತು ಬೇರೆ ಅದರಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ. ಇದು ನಿಧಾನ ಆದ್ರೂ ಕೆಲಸ ಚೆನ್ನಾಗ್ ಮಾಡುತ್ತೆ. ಮತ್ತೆ ಹೆಣ್ಣು ಮಕ್ಳಿಗೆ, ಗಂಡು ಮಕ್ಳಿಗೆ ಕೂದಲು ಉದುರ್ತಾ ಇದ್ರೆ, ಡ್ಯಾಂಡ್ರಫ್ ಇದ್ರೆ ಇದರಿಂದ ತುಂಬಾನೇ ಉಪಯೋಗ ಇದೆ. ಡ್ಯಾಂಡ್ರಫ್ ಮತ್ತೆ ಏರ್ ಫಾಲು ಇವೆರಡು ಇದ್ರೆ 1 ವಾರದಲ್ಲೇ ಕಡಿಮೆ ಆಗುತ್ತೆ ಈ ಎಣ್ಣೆಯಿಂದ. ಈಗ ಕೆಲವೊಬ್ಬರಿಗೆ ಅಲರ್ಜಿ ಅಂತ ಬರ್ತೈತಿ. ಈ ವಾತ, ಪಿತ್ತ, ಕಫ ಅಂತ 3 ದೇಹಗಳದಾವ. ಅದ್ರೊಳಗ ಈಗ ಕೆಲವೊಂದ್ ಜನಕ್ಕ ಅಲರ್ಜಿ ಆಗ್ಬಿಡ್ತೈತಿ, ಕೆಲವೊಂದ್ ಜನಕ್ಕೆ ಅಲರ್ಜಿ ಆಗುದಿಲ್ಲ. ಅಂತವ್ರಿಗೆ ಏನ್ ಹೇಳಿ ಆತರ್ದವ್ರಿಗೆ ನಾವು ಈ ಎಣ್ಣೆ ಹಾಕಿದ್ರೆ ಶರೀರ ತಂಪಾದಾಗ ಪಾದಕ್ಕೊಂದ್ ಸ್ವಲ್ಪ ಹಚ್ಚಿದ್ರೆ ಅದು ತಂಪಿರುತ್ತೆ. ಅದಕ್ಕೆ ನಾವು ಬೇರೆ ಪೌಡರ್ ಮಾಡ್ತೀವಿ, ಅದನ್ನ ಇವತ್ತು ತಂದಿಲ್ಲ. ಇಲ್ಲಿ ಸದ್ಯಕ್ಕೆ ಇದು ಫೇಶಿಯಲ್ ಮತ್ತೆ ಫೇಸ್ ವಾಶ್ ಪೌಡ್ರು. ಇದು ಮುಖಕ್ಕೆ ಸೋಪು ಕೆಮಿಕಲ್ಸ್. ಅದ್ರಿಂದ ಇದನ್ನ ಉಪಯೋಗಿಸಿದ್ರೆ ಏನೇ ಕಲೆ ಇದ್ರು, ಯಾವ್ದೇ ಮಾಡದೆ ಇದ್ರು ಇದರಿಂದ ಫುಲ್ 3 ದಿನ 4 ದಿನದಲ್ಲೇ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗುತ್ತೆ. ಇದು ಹೋಗಿ ಎಲ್ಲಾ ಪಾರ್ಲರ್ ಅಲ್ಲಿ ಇಲ್ಲಿ ಹೋಗಿ ಫೇಶಿಯಲ್ ಮಾಡಿಸ್ತಾರೆ. ಮನೇಲೆ ಅವರು ಈ ಪೌಡರ್ ಇದಿಷ್ಟು ಪೌಡರ್ 3 ತಿಂಗಳಾಗುತ್ತೆ ಅವ್ರಿಗೆ. ಮನೇಲೆ ನಾವ್ ಹೇಳಿದ ರೀತಿ ಅಪ್ಲೈ ಮಾಡಿದ್ರೆ ಫೇಶಿಯಲ್ ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ಮುಖಕ್ಕೆ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋ ಅಂತ ಅವಶ್ಯಕತೆನೂ ಇಲ್ಲ.